ರಾಜ್ಯದಲ್ಲಿ ಎರಡು ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್, ಒಂದು ದಾವಣಗೆರೆ ದಕ್ಷಿಣ, ಇನ್ನೊಂದು ಬಾಗಲಕೋಟೆ. ಈ ಎರಡೂ ಕ್ಷೇತ್ರಗಳು ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಕ್ಷೇತ್ರ ಆಗಿದೆ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಅಂತಿಮ ಹಂತದ ಪ್ರಚಾರದ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಬಿಜೆಪಿ ಘಟಾನುಘಟಿಗಳಿಂದ ಕಡೆ ಹಂತದ ಕ್ಯಾಂಪೇನ್ ನಡೆದಿದೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಜಮೀರ್ ಅಹಮದ್ ಪ್ರಚಾರ ನಡೆಸಿದ್ದಾರೆ. 2 ದಿನಗಳ ಕಾಲ ಜಮೀರ್ ಅಹಮದ್ ಬಾಗಲಕೋಟೆಯಲ್ಲಿ ಪ್ರಚಾರ ನಡೆಸುತ್ತಾರೆ. ಬಾಗಲಕೋಟೆಯಲ್ಲಿದ್ದಾರೆ. ನಿನ್ನೆ ದಾವಣಗೆರೆಗೆ ಬಂದಿದ್ರು, ಆದ್ರೆ ಹೀಗೆ ಬಂದು ಹಾಗೆ ಹೋದ್ರು. ಬಾಗಲಕೋಟೆಯಲ್ಲಿ 2 ದಿನಗಳ ಪ್ರಚಾರದಲ್ಲಿ ಬ್ಯುಸಿ ಆಗಿದ್ದಾರೆ. ಇವತ್ತು ಮೊದಲನೇ ದಿನ ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಪರ ಮಾಜಿ ಸಿಎಂ ಬಿಎಸ್ವೈ ಕ್ಯಾಂಪೇನ್ ನಡೆಸಿದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಘಟಾನುಘಟಿಗಳು ಕ್ಯಾಂಪೇನ್ ನಲ್ಲಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಜಮೀರ್ ಅಹಮದ್ ಪ್ರಚಾರ ಮಾಡುತ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಚರಂತಿಮಠ ಪರ ಮಾಜಿ ಸಿಎಂ ಬಿಎಸ್ವೈ ಕ್ಯಾಂಪೇನ್ ನಡೆಸುತ್ತಿದ್ದಾರೆ. ಗೋವಿಂದ ಕಾರಜೋಳ, ಸಿಸಿ ಪಾಟೀಲ್, ಯಡಿಯೂರಪ್ಪ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಬಾಗಲಕೋಟೆಯ ಜಿಲ್ಲಾ ಬಿಜೆಪಿ ನಾಯಕರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಕೊನೆ ಹಂತದ ಪ್ರಚಾರ, ಹಾಗಾಗಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಬಹಿರಂಗ ಪ್ರಚಾರಕ್ಕೆ ನಾಳೆಯೇ ಅಂತಿಮ ತೆರೆ ಬೀಳುತ್ತೆ. ಹಾಗಾಗಿ ಪ್ರಚಾರದ ಭರಾಟೆ ಬಹಳ ಜೋರಾಗಿದೆ. ಕೈ ಕಮಲ ನಾಯಕರು ಕೊನೆ ಹಂತದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. 2 ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಜೋರಾಗಿ ನಡೀತಾ ಇದೆ. 2 ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಒಂದ್ ಕಡೆ ಕಾಂಗ್ರೆಸ್, ಇನ್ನೊಂದು ಕಡೆ ಬಿಜೆಪಿ ಶತ ಪ್ರಯತ್ನವನ್ನ ನಡೆಸ್ತಾ ಇದೆ. ಆಡಳಿತದಲ್ಲಿರುವಂತಹ ಪಕ್ಷ ಸಾಮಾನ್ಯವಾಗಿ ಬೈ ಎಲೆಕ್ಷನ್ಗಳು ನಡೆದಾಗ ಗೆದ್ದು ಬರುತ್ತೆ ಸಾಮಾನ್ಯ. ಆದ್ರೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಬದಲಾವಣೆ, ಬೆಳವಣಿಗೆಗಳಾಗಿದೆ. ಅಧಿಕಾರ ಸಂಘರ್ಷ ಅನ್ನೋದು ಪಕ್ಷಕ್ಕೆ ಒಂದು ಮಟ್ಟಿಗಿನ ಹೊಡೆತ ಅಂತೂ ಕೊಟ್ಟಿದೆ. ಹಾಗಾಗಿ ಸಿಎಂ ಮತ್ತು ಡಿಸಿಎಂ ಇಬ್ಬರಿಗೂ ಕೂಡ ಸರ್ಕಾರದ ಮೇಲಿನ ಹಿಡಿತವನ್ನ ಸಾಬೀತುಪಡಿಸಿಕೊಳ್ಳೋದಕ್ಕೆ ಈ ಚುನಾವಣೆಯನ್ನ ಗೆಲ್ಲಲೇಬೇಕು. ಇನ್ನೊಂದು ಕಡೆ ಬಿಜೆಪಿ ಕೂಡ ಪ್ರಯತ್ನ ನಡೆಸ್ತಾ ಇದೆ, ಜೊತೆಗೆ ಆತ್ಮವಿಶ್ವಾಸದಲ್ಲಿದೆ. 2 ಕ್ಷೇತ್ರದಲ್ಲೂ ಬಿಜೆಪಿನೇ ಗೆಲ್ಲತ್ತೆ. ಆಡಳಿತಾರೂಢ ಸರ್ಕಾರದ ಬಗ್ಗೆ ಜನರಿಗೆ ಈಗಾಗಲೇ ಮುನಿಸಿದೆ ಅಂತ ಬಿಜೆಪಿ ಪ್ರಚಾರ ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ ಸರ್ಕಾರ ತನ್ನ 5 ಗ್ಯಾರಂಟಿ ಯೋಜನೆಗಳ ಯಶಸ್ಸೇನಿದೆ ಅದನ್ನ ಮತವಾಗಿ ಪರಿವರ್ತಿಸೋದಕ್ಕೆ ಯತ್ನ ನಡೆಸಿದೆ. ಎಲ್ಲ ಕಡೆ ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ, 5 ಗ್ಯಾರಂಟಿ ನಾವು ಭರವಸೆ ಕೊಟ್ಟಿದ್ವಿ, ಕೊಟ್ಟ ಮಾತಿನಂತೆ ಆ ಗ್ಯಾರಂಟಿಯನ್ನ ನಾವು ನಿಮಗೆ ತಲುಪಿಸಿದೀವಿ ಅಂತ. ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಸರ್ಕಾರ ನಮ್ಮದು ಅಂತ ಕಾಂಗ್ರೆಸ್ ಪ್ರಚಾರ ಮಾಡ್ತಾ ಇದೆ. ಅದೇ ಬಿಜೆಪಿ ಅದೇ ಗ್ಯಾರಂಟಿಯನ್ನ ಮುಂದೆ ಇಟ್ಕೊಂಡು, ಕಾಂಗ್ರೆಸ್ನಲ್ಲಿರೋ ಒಳಜಗಳವನ್ನೇ ಮುಂದೆ ಇಟ್ಕೊಂಡು ಬಿಜೆಪಿ ಪ್ರಚಾರ ಮಾಡ್ತಾ ಇದೆ. ಅಖಾಡಕ್ಕಿಳಿದಿದೆ. ಫೈನಲಿ 2 ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಉಪಚುನಾವಣೆ, ಇಲ್ಲಿ ಯಾರು ಗೆದ್ದು ಬೀಗ್ತಾರೆ? ಒಂದು ದಾವಣಗೆರೆ ದಕ್ಷಿಣ, ಕಾಂಗ್ರೆಸ್ನ ಭದ್ರವಾದ ಕೋಟೆ, ಶಾಮನೂರು ಕುಟುಂಬದ ಪ್ರಭಾವ ಇರುವಂತಹ ಕ್ಷೇತ್ರ. ಆದ್ರೆ ಒಂದು ಸಮಸ್ಯೆ ಅಂದ್ರೆ ಈ ಬಾರಿ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನೋದೊಂದು ಬಹಳ ದೊಡ್ಡ ಒತ್ತಡ ಇತ್ತು. ಅದೆಲ್ಲವನ್ನ ಮೀರಿ ಶಾಮನೂರು ಮೊಮ್ಮಗ ಸಮರ್ಥ್ಗೆ ಟಿಕೆಟ್ ಕೊಟ್ಟಿದ್ದಾರೆ. ಮುಸ್ಲಿಂ ಸಮುದಾಯದವರು ಅಲ್ಲಿ ಸಿಟ್ಟಾಗಿದ್ದಾರೆ. ಇನ್ನೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಕುಟುಂಬದಲ್ಲೇ ಜಗಳ ಶುರುವಾಗಿತ್ತು, ಮೇಟಿ ಕುಟುಂಬದಲ್ಲಿ. ಫೈನಲಿ ಉಮೇಶ್ ಮೇಟಿಗೆ ಟಿಕೆಟ್ ಸಿಕ್ಕಿದೆ ನಿಜ. ಆದ್ರೆ ಎಲ್ಲಾ ಪರಿಸ್ಥಿತಿಯ ಲಾಭ ತಗೊಳ್ಳೋದಕ್ಕೆ ಬಿಜೆಪಿ ಅಂತೂ ಎಲ್ಲಾ ಪ್ರಯತ್ನವನ್ನ ಮಾಡಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಉಪಚುನಾವಣೆ, ಅದರ ಪ್ರಚಾರದ ಭರಾಟೆ ಹೇಗೆ ನಡೀತಾ ಇದೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಅಂತಿಮ ಹಂತದ ಪ್ರಚಾರ ಅಂತ ಅಂದಾಗ ಸಹಜ ಎಲ್ಲಾ ನಾಯಕರು ಅಖಾಡಕ್ಕಿಳಿದಿದ್ದಾರೆ. ಪ್ರಚಾರದ ಭರಾಟೆ ಬಹಳ ಜೋರಾಗಿದೆ ಕ್ಷೇತ್ರದಲ್ಲಿ. ಆದ್ರೆ ಫೈನಲ್ ಹಂತದ ಲೆಕ್ಕಾಚಾರಗಳು ಯಾವ ರೀತಿ ನಡೀತಾ ಇದೆ ಬಾಗಲಕೋಟೆಯಲ್ಲಿ? ಬಿಜೆಪಿ ಕಾಂಗ್ರೆಸ್ 2 ಪಕ್ಷ ಶತ ಪ್ರಯತ್ನ ನಡೆಸ್ತಾ ಇದೆ. ಬಟ್ ಕೊನೆ ಹಂತದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ?
ಏನು ಶ್ವೇತಾ, ಬಾಗಲಕೋಟೆ ಉಪಚುನಾವಣೆ ಕದನದಲ್ಲಿ ಇವತ್ತಿನ ದಿವಸ ಬಹಿರಂಗ ಪ್ರಚಾರಕ್ಕೆ ಇನ್ನು ಒಂದು ದಿನ ಮಾತ್ರ ಬಾಕಿ ಇರುವಂತದ್ದು. ಹೀಗಾಗಿ ಏನಂತಂದ್ರೆ ಬಿಜೆಪಿ ಮತ್ತು ಕಾಂಗ್ರೆಸ್ಗಳಲ್ಲಿ ಈಗಾಗಲೇ ಲಘು ಬಗೆಯಿಂದ ಓಡಾಟ ನಡೆಸುವುದರ ಮೂಲಕ ಮತದಾರರನ್ನ ಸೆಳೆಯುವಂತಹ ಒಂದು ಕೊನೆಯ ಪ್ರಯತ್ನಕ್ಕೆ ಈಗಾಗಲೇ ಎರಡೂ ಪಕ್ಷಗಳು ಮುಂದಾಗಿರುವಂತದ್ದನ್ನು ಕೂಡ ನೋಡ್ತಾ ಇದ್ದಾವೆ. ಈಗ ಬಿಜೆಪಿಗೆ ಬಂದಂತಹ ಸಂದರ್ಭದಲ್ಲಿ ಏನು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ನಿನ್ನೆಯಿಂದಲೂ ಕೂಡ ಏನಂತಂದ್ರೆ ಬಹಳಷ್ಟು ಪ್ರಚಾರವನ್ನ ಮಾಡ್ತಾ ಇರುವಂತದ್ದು. ಹೋದಲ್ಲೆಲ್ಲ ಏನಂತಂದ್ರೆ ಕಾಂಗ್ರೆಸ್ಸಿನ ವಿರುದ್ಧ ವಾಗ್ದಾಳಿ ಮಾಡುವುದರ ಮುಖ್ಯವಾಗಿ ಏನಂತಂದ್ರೆ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡುವುದರ ಮೂಲಕ ಅಹಿಂದ ಜಪವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಅದರ ಜೊತೆಗೆ ಏನಂತಂದ್ರೆ ಗ್ಯಾರಂಟಿಗಳ ವಿರುದ್ಧವೂ ಕೂಡ ಏನಂತಂದ್ರೆ ಮಾತುಗಳನ್ನು ಹೇಳುವುದರ ಮೂಲಕ ಇವತ್ತಿನ ದಿವಸ ಮತದಾರರನ್ನ ಸೆಳೆಯುವಂತಹ ಒಂದು ಪ್ರಯತ್ನವನ್ನ ಬಿಜೆಪಿಯಿಂದ ಮಾಡ್ತಾ ಇರುವಂತದ್ದನ್ನ ನಾವು ಒಂದು ಭಾಗವನ್ನು ನೋಡ್ತಾ ಇದ್ದಾವೆ. ಮತ್ತೊಂದೆಡೆ ಏನಂತಂದ್ರೆ ಕಾಂಗ್ರೆಸ್ಗೆ ಬಂದಂತಹ ಸಂದರ್ಭದಲ್ಲಿ ಏನು ಶತಾಯಿ ಗತಾಯ ತನ್ನ ಆಪ್ತರಾಗಿರ್ತಕ್ಕಂಥ ಎಚ್ ಒ ಮೇಟಿಯವರ ಕ್ಷೇತ್ರವನ್ನ ಮತ್ತೊಮ್ಮೆ ಕಾಂಗ್ರೆಸ್ ಮಡ್ಲಿಗೆ ಹಾಕಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರತಕ್ಕಂಥ ಸಿದ್ದರಾಮಯ್ಯನವರು ಮೂರನೇ ಬಾರಿಗೆ ಇವತ್ತಿನ ದಿವಸ ಏನಂತಂದ್ರೆ ಬಾಗಲಕೋಟೆ ಮತಕ್ಷೇತ್ರಕ್ಕೆ ಬರ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗಲೂ ಏನಂತಂದ್ರೆ ಬಾಗಲಕೋಟೆಗೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇರುವಂತದ್ದು. ಬರುವುದರ ಜೊತೆಗೆ ಏನಂತಂದ್ರೆ ಬೃಹತ್ ಆಗಿರ್ತಕ್ಕಂಥ ಒಂದು ರೋಡ್ ಶೋ ಅನ್ನು ನಡೆಸುವುದರ ಮೂಲಕ ಜೊತೆಗೆ ಒಂದು ಬಹಿರಂಗ ಸಮಾವೇಶವನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಮತ್ತು ಸಚಿವ ಸಂಪುಟದ ಸಹೋದ್ಯೋಗಿಗಳು ಕೂಡ ಏನು ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿರುವಂತದ್ದು. ಮತ್ತು ಎರಡೂ ಕಡೆಗೆ ನಾವು ನೋಡಿದಂತ ಸಂದರ್ಭದಲ್ಲಿ ಏನಂತಂದ್ರೆ ಸಣ್ಣ ಸಮುದಾಯಗಳನ್ನು ಹಿಡಿಕೊಂಡು ಎಲ್ಲವನ್ನೂ ಎಲ್ಲ ಸಮುದಾಯಗಳಿಗೂ ಕೂಡ ಪ್ರತ್ಯೇಕವಾದಂತಹ ಸಭೆಗಳನ್ನ ಮಾಡುವುದರ ಮೂಲಕ ಆ ಸಮುದಾಯದ ಮತಗಳನ್ನು ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಕಾಂಗ್ರೆಸ್ನಿಂದ ಏನು ಈ ಉಸ್ತುವಾರಿಯನ್ನು ಹೊತ್ತಿರತಕ್ಕಂಥ ಏನು ಸತೀಶ್ ಜಾರಕಿಹೊಳಿ ಇರಿದ್ದಾರೋ ಅವರು ಕೂಡ ಏನಂತಾರೆ ಕಳೆದ 3 ತಿಂಗಳಲ್ಲೂ ಕೂಡ ಏನಂತಂದ್ರೆ ಇಲ್ಲಿ ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದನ್ನು ಕೂಡ ನೋಡ್ತಾ ಇದ್ದೇವೆ. ಇದು ಒಂದು ಭಾಗವಾದ್ರೆ ಮತ್ತೆ ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವರು ಕೂಡ ಏನಂತಂದ್ರೆ ಬಾಗಲಕೋಟೆಯಲ್ಲಿ ಇರುವುದರ ಮೂಲಕ 2-3 ದಿನಗಳ ಇರುವುದರ ಮೂಲಕ ಏನಂತಂದ್ರೆ ಬಹಳಷ್ಟು ಶತಪ್ರಯತ್ನ ಮಾಡುವುದರ ಮೂಲಕ ಇವತ್ತಿನ ದಿವಸ ಏನಂತ ಮತದಾರರನ್ನು ಸೆಳೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಏನು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ನಿನ್ನೆ ಏನಂತ ಕೆಲವೊಂದಿಷ್ಟು ಸಮುದಾಯವರ ಸಭೆಯನ್ನು ಮಾಡಿದ್ರು. ಇವತ್ತು ಏನಂತಂದ್ರೆ ಇಲ್ಲಿಂದ ನಿರ್ಗಮಿಸುವಂತಹ ಸಂದರ್ಭದಲ್ಲಿಯೂ ಕೂಡ ವೀರಶೈವ ಮಹಾಸಭೆಯ ಸಭೆಯನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಅಖಂಡ ಏನು ಲಿಂಗಾಯತ ಮತಗಳ ಮೇಲೆ ಕಣ್ಣಿಡುವುದರ ಮೂಲಕ ಒಂದು ಭಾಗವನ್ನು ಅವರು ನೋಡಿದ್ರೆ, ಮತ್ತೊಂದೆಡೆ ಏನಂತಂದ್ರೆ ಕಾಂಗ್ರೆಸ್ನಲ್ಲಿಯೂ ಕೂಡ ಅಂತಂದ್ರೆ ಅಹಿಂದ ಜಪ ಮಾಡುವುದರ ಮೂಲಕ ಆ ಮತಗಳನ್ನು ಸೆಳೆಯುವಂತಹ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇನ್ನು ಒಂದು ದಿನ ಮಾತ್ರ ಬಹಿರಂಗ ಪ್ರಚಾರಕ್ಕೆ ಏನು ಅಂತಂದ್ರೆ ಬಾಕಿ ಇರುವಂತದ್ದು. ಹೀಗಾಗಿ ಎರಡೂ ಪಕ್ಷಗಳಲ್ಲೂ ಕೂಡ ಏನಂತಂದ್ರೆ ಭರ್ಜರಿ ಆದಂತಹ ಪ್ರಚಾರ ನಡೆಯುವುದರ ಜೊತೆಗೆ ಅಂತಂದ್ರೆ ಕೊನೆಯ ಹಂತದಲ್ಲಿ ಏನಂತಂದ್ರೆ ಮತದಾರರನ್ನ ಸೆಳೆಯುವಂತ ಒಂದು ಪ್ರಯತ್ನ ಈಗ ನಡೆದಿದೆ ಅಂತ ನಾವು ಹೇಳಬೇಕಾಗುತ್ತೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಇವೆಲ್ಲ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಕೊನೆ ಹಂತಕ್ಕೆ ಬಂತು ಬೈ ಎಲೆಕ್ಷನ್ ಬಹಿರಂಗ ಪ್ರಚಾರ. ನಾಳೆಯೇ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಹಾಗಾಗಿ ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡದಲ್ಲಿದ್ದಾರೆ. ದಾವಣಗೆರೆ, ಬಾಗಲಕೋಟೆ ಬಹಿರಂಗ ಪ್ರಚಾರಕ್ಕೆ ನಾಳೆ ತೆರೆ ಬೀಳುತ್ತೆ. ಕಡೆಗಳಿಗೆಯಲ್ಲಿ ಮತದಾರರ ಮನ ಗೆಲ್ಲೋದಕ್ಕೆ ನಾಯಕರು ಕಸರತ್ತನ್ನ ನಡೆಸ್ತಾ ಇರೋದು. ಬಾಗಲಕೋಟೆ ಅಖಾಡಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಎಂಟ್ರಿ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಬಿಎಸ್ವೈ ಮತಬೇಟೆಯನ್ನ ನಡೆಸಿದ್ದಾರೆ. ಬಾಗಲಕೋಟೆ ಅಖಾಡದಲ್ಲಿದ್ದಾರೆ ಮಾಜಿ ಸಿಎಂ ಯಡಿಯೂರಪ್ಪ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಪರ ಬಿಎಸ್ವೈ ಪ್ರಚಾರ ಮಾಡ್ತಿದ್ದಾರೆ. ಯಡಿಯೂರಪ್ಪಗೆ ಕಾರಜೋಳ, ಸಿಸಿ ಪಾಟೀಲ್ ಸಾಥ್ ಕೊಟ್ಟಿದ್ದಾರೆ. ಘಟಾನುಘಟಿ ನಾಯಕರು ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಲಿಂಗಾಯತ ಮತ್ತು ಕುರುಬ ಸಮುದಾಯ ಪ್ರಬಲವಾಗಿರುವಂತಹ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ. 70ರಿಂದ 75 ಸಾವಿರ ಲಿಂಗಾಯತರಿದ್ದಾರೆ, 40ರಿಂದ 45 ಸಾವಿರ ಕುರುಬ ಮತದಾರರಿದ್ದಾರೆ. ಅಹಿಂದ ಮತವೂ ಕೂಡ ಇಲ್ಲಿ ನಿರ್ಣಾಯಕ ಆಗುತ್ತೆ. ಹಾಗಾಗಿ ಯಾವ ಸಮುದಾಯವನ್ನು ಕೂಡ ನಿರ್ಲಕ್ಷ್ಯ ಮಾಡದೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಎರಡೂ ಪಕ್ಷಗಳಿಂದಲೂ ಕೂಡ ಆಗ್ತಾ ಇದೆ. ಫೈನಲಿ ಮತದಾರ ಯಾರಿಗೆ ವೆಲ್ಕಮ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಪ್ರಯತ್ನ ಅಂತೂ ಎರಡೂ ಪಕ್ಷಗಳು ಮಾಡ್ತಾ ಇದೆ. ಬಹಿರಂಗ ಪ್ರಚಾರಕ್ಕೆ ನಾಳೆಯೇ ಕೊನೆ ದಿನ. ಹಾಗಾಗಿ ಕೊನೆಯ ಹಂತದ ಪ್ರಚಾರ ಎರಡೂ ಕ್ಷೇತ್ರದಲ್ಲೂ ಎರಡೂ ಪಕ್ಷಗಳಿಂದಲೂ ನಡೀತಾ ಇದೆ. ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಗಳ ಚೈತನ್ಯ ತುಂಬಿದಂತಹ BS ಯಡಿಯೂರಪ್ಪನವರಿಗೆ ವೀರಣ್ಣ ಚರಂತಿಮಠ್ ಅವರು ಸುಮಾರು 10,000ಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ. ನಾನು ಸಹ ಕಳೆದ 2 ದಿವಸದಿಂದ ಬಾಗಲಕೋಟೆ ಅನೇಕ ಗ್ರಾಮಗಳಿಗೆ ಹೋಗಿದ್ದೇನೆ, ಪ್ರಮುಖರನ್ನು ಭೇಟಿ ಮಾಡಿದ್ದೇನೆ. ಒಂದು ಕಡೆ ಎಲ್ಲೂ ವೀರಣ್ಣ ಚರಂತಿಮಠ್ ವಿರುದ್ಧ ಒಂದು ಶಬ್ದ ಕೇಳ್ತಾ ಇಲ್ಲ.
ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ವೀರಣ್ಣ ಚಿರಂತಿಮಠನ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಬಾಗಲಕೋಟೆಯಲ್ಲಿ 10,000ಕ್ಕೆ ಹೆಚ್ಚಿನ ಅಂತರ ಗೆಲ್ತೇವೆ. ನೀವು ಆಶ್ಚರ್ಯ ಪಡ್ಬೋದು, ದಾವಣಗೆರೆಯಲ್ಲೂ ಸಹ ಈ ಬಾರಿ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೇವೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಜನಾಂಗದ ಅಭ್ಯರ್ಥಿನ ನಿಲ್ಲಿಸಿ ಇಲ್ಲಿ 4 ಬಾರಿ ಇಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಿಲ್ಲ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಇಲ್ಲಿ ಗೆದ್ದೇ ಗೆಲ್ತಾರೆ. ಸತತ 3ನೇ ಬಾರಿಗೆ ಬರ್ತಾ ಇದ್ದಾರೆ ಸರ್ ಪ್ರಚಾರಕ್ಕೆ ಅದರ ಅರ್ಥ ಅವರಿಗೆ ಸೋಲು ನಿಶ್ಚಿತ ಅಂತ ಗೊತ್ತಾಗಿದೆ, ಅದಕ್ಕೆ ಮತ್ತೆ ಮತ್ತೆ ಬರ್ತಾ ಇದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಮಾತಾಡಿದ್ದಾರೆ. ಜನರಿಂದ ಉತ್ತಮ ಪ್ರತಿಕ್ರಿಯೆ ಇದೆ, ಕಾರ್ಯಕರ್ತರ ಉತ್ಸಾಹವೇ ನಮಗೆ ಶಕ್ತಿ, ಕ್ಷೇತ್ರದಲ್ಲಿ ಮಾಡಿದಂತ ಅಭಿವೃದ್ಧಿ ಕಾರ್ಯಗಳೇ ಶ್ರೀರಕ್ಷೆಯಾಗತ್ತೆ, ಈ ಬಾರಿ ನಾವು ಗೆದ್ದೇ ಗೆಲ್ತೀವಿ ಅಂತ ವೀರಣ್ಣ ಚರಂತಿಮಠ್ ಹೇಳಿರೋದು. ಇಷ್ಟು ದಿನದ ಪ್ರಚಾರದಲ್ಲಿ ಸಿಕ್ಕಂತಹ ರೆಸ್ಪಾನ್ಸು ಅದರ ಬಗ್ಗೆ ಮಾತಾಡಿದ್ದಾರೆ. ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಕ್ಷೇತ್ರದಲ್ಲಿ, ಈ ಬಾರಿ ಗೆದ್ದೇ ಗೆಲ್ತೀವಿ ಅನ್ನೋ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್. ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ, ಗೆಲುವಿನ ವಾತಾವರಣ ಕಾಣಿಸ್ತಾ ಇದೆ, ಈ ಬಾರಿ ಗೆಲುವು ನಮ್ಮದೇ ಅಂತ ಬಿಜೆಪಿ ಅಭ್ಯರ್ಥಿ ಹೇಳಿದರು. ಬಾಗಲಕೋಟೆ ಉಪಚುನಾವಣೆ ಕದನದಲ್ಲಿ ಬಹಿರಂಗ ಪ್ರಚಾರಕ್ಕೆ ಇನ್ನೂ 2 ದಿನಗಳು ಮಾತ್ರ ಬಾಕಿ ಇರುವಂತದ್ದು. ಇವುಗಳ ಮತ್ತೆ ಬಿಜೆಪಿ ಅಭ್ಯರ್ಥಿಗಳಿಗಿಂತ ವೀರಣ್ಣ ಚರಂತಿಮಠ್ ಅವರು ಬೆಳಗಿನಿಂದಲೇ ಬಿರುಸಿನ ಪ್ರಚಾರಕ್ಕೂ ಕೂಡ ಮುಂದಾಗಿರುವಂತದ್ದು. ಹಾಗಾದ್ರೆ ಈಗ ಅವ್ರು ನಂಬ್ತಾ ಇರುವಂತದ್ದು ಏನೆಲ್ಲ ಹೇಳ್ತಾರೆ ಅನ್ನೋದು ಕೇಳೋಣ ಸರ್. ಇವತ್ತಿನ ದಿವಸ ಇನ್ನು 2 ದಿನಗಳು ಮಾತ್ರ ಬಾಕಿ ಇರುವಂತದ್ದು, ಪ್ರಚಾರ ಯಾವ ರೀತಿ ಸಾಗ್ತದೆ, ರೆಸ್ಪಾನ್ಸ್ ಯಾವ ರೀತಿ ಇದೆ? ನಾಳೆ ಸಾಯಂಕಾಲ ಈ ಪ್ರಚಾರ ಕಾರ್ಯಕ್ಕೆ ತೆರೆ ಬೀಳುತ್ತದೆ. ಆನಂತರ ಮನೆಗೆ ಹೋಗಿ ಪ್ರಚಾರ ಮಾಡಬಹುದು. 23ನೇ ತಾರೀಕು ನಾಮಪತ್ರ ಸಲ್ಲಿಸುವ ಮುಖಾಂತರ ಪ್ರಾರಂಭವಾದಂಥದ್ದು. ಇವತ್ತು ಸಾಕಷ್ಟು ಬೆಳಗ್ಗೆ 8 ಗಂಟೆಯಿಂದ ಲೋಕಸಭಾ ಸದಸ್ಯರಾದ ಗದ್ದಿಗೌಡರು, ನಮ್ಮ ಜಮಖಂಡಿಯ ಶಾಸಕರಾದ ಗುಡಗುಂಟಿ ಅವರನ್ನು ಕರ್ಕೊಂಡು ಪಾದಯಾತ್ರೆ ನಡೀತಾ ಇದೆ. ಅಪಾರ ಜನಸ್ತೋಮ, ಜನ ಬಹಳಷ್ಟು ಖುಷಿಯಿಂದ ಸ್ವಸಂತೋಷದಿಂದ ರಂಗೋಲಿ ಹಾಕ್ತಾ ಇದ್ದಾರೆ. ಶಾಲು, ಹಾರ, ಆರತಿ ಮತ್ತು ನೀವು ನೋಡಬೇಕು, ಬಾದಾಮು, ದ್ರಾಕ್ಷಿ, ಗೋಡಂಬಿ ಏನು ಬೇಕೆಲ್ಲ ಸಿಗ್ತಾವೆ ಇಲ್ಲಿ. ಒಂಥರ ಇವರ ಉತ್ಸಾಹನ ನಮಗೊಂದು ಎನರ್ಜಿ ಅಂತ ಭಾವಿಸಿದ್ರು ತಪ್ಪಾಗಲಿಕ್ಕಿಲ್ಲ. ಸರ್, ನಿನ್ನೆ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರು ಜಂಟಿಯಾಗಿ ಪ್ರಚಾರ ಮಾಡೋದು ಬಹಳಷ್ಟು ಜನರು ಸೇರಿದ್ರು. ಯಾವ ರೀತಿ ಆದಂಥ ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ? ಚೆನ್ನಾಗಿ ಆಗುತ್ತೆ. JDS ಕೂಡ ನಮ್ಮ ಮಿತ್ರ ಪಕ್ಷ ಇರೋದ್ರಿಂದ ಇಬ್ಬರು, ಪ್ರಹ್ಲಾದ್ ಜೋಶಿ ಅವರು ಮತ್ತು ಕುಮಾರಸ್ವಾಮಿ ಅವರಿಬ್ಬರು ಕೇಂದ್ರ ಮಂತ್ರಿಗಳು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು 3 ಜನ ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ ಹಿರಿಯ ನಾಯಕರ ದಂಡು ಎಲ್ಲರೂ ಬಂದಿರೋದ್ರಿಂದ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಇದೆ. ಪಕ್ಷದ ಅಭಿಮಾನಿಗಳಲ್ಲಿಯೂ ಕೂಡ ತುಂಬಾ ಉತ್ಸಾಹ ಇದೆ. ಈ ಸರಿ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ಉತ್ಸಾಹ ಇದೆ. ರಾಜ್ಯದಲ್ಲಿ 2 ಕಡೆ ಉಪಚುನಾವಣೆ ಇದ್ರು, 3ನೇ ಬಾರಿಗೆ ಇವತ್ತು CM ಅವರು ಬಂದು ಪ್ರಚಾರ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸರ್. ಈ ಬಗ್ಗೆ ಎಲ್ಲೊಂದು ಕಡೆ ಬೇರೆ ಕೆಲಸ ಇರ್ಲಿಕ್ಕಿಲ್ಲ ಅವರಿಗೆ. 5 ರಾಜ್ಯದಲ್ಲಿ ಮಹಾ ಚುನಾವಣೆಗಳು ನಡೆದವು. ತಮ್ಮ ಪಕ್ಷದ ಪರವಾಗಿ ಅಲ್ಲಿ ಹೋಗಿ ಸರ್ಕಾರ ತರುವಂಗ ಅಲ್ಲಿ ಗೆಲ್ಸೋದು ಬಿಟ್ಟು ಇಲ್ಲಿ ವಾರಗಂಟ್ಲೆ ಉಪಚುನಾವಣೆಯೊಳಗೆ ಮಂತ್ರಿಮಂಡಲ ಕರ್ಕೊಂಡು ಕುಂತಾರ. ಬೇರೆ ಕೆಲಸ ಇದ್ದಂಗೆ ಕಾಣೋದಿಲ್ಲ ಅವರಿಗೆ, ಅಥವಾ ಅವ್ರ ಹೈಕಮಾಂಡ್ ಅಲ್ಲಿ ಎಲ್ಲಿ ಕರೆದಿಲ್ಲ ಏನೋ, ಯಾರಿಗೆ ಗೊತ್ತು. ಸರಿಗೆ ಇನ್ನು ನಾಳೆ ಸಂಜೆವರೆಗೆ ಕೊನೆ ಆಗುತ್ತೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮತದಾರರಿಗೆ ಸರ್? ಮತದಾರರಿಗೆ ಈ ಕಾಂಗ್ರೆಸ್ಸಿನವರು ಕೊಡುವಂಥ ಹಣನೂ ತಗೊಳ್ರಿ. ಅವರು ಕೊಡುವಂಥ ಅನೇಕ ಬಾಕ್ಸ್ಗಳು ಕೂಡ ಬೇರೆ ಬೇರೆ ಕಡೆ ಬಂದಾವಂತ ನಾ ತಗೊಂಡೇನಿ. ಅವನ್ನೆಲ್ಲ ಇಟ್ಕೊಡ್ರಿ. ಚುನಾವಣೆ ಮುಗಿದ ಮೇಲೆ ಅವನ್ನ ಉಪಯೋಗಿಸ್ಕೊಡ್ರಿ. ಹಣ ನಿಮಗೆ ಬೇಕಾದರೆ ಇಟ್ಕೊಡ್ರಿ, ಬೇಡಾದರೆ ಯಾವುದಾದ್ರೂ ದೇವಸ್ಥಾನಕ್ಕೆ ಒಯ್ದು ಹಾಕಿರಿ. ಅವರೇನು ಅವ್ರ ಮನೆಯಿಂದ ತಂದಿಲ್ಲ, ಪಾಪದ ದುಡ್ಡು ಎಲ್ಲೋ ಲೂಟಿ ಮಾಡ್ಕೊಂಡು ಬಂದಿರ್ತಾರ ಏನು. ಎಲ್ಲನೂ ತೊಗೊಂಡು ಅಭಿವೃದ್ಧಿ, ಈ ಸಮಸ್ಯೆಗೆ ಪರಿಹಾರ ಕಂಡ ಹಿಡಿಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿಗೆ ಓಟ್ ಹಾಕಿರಿ. ಮುಂದಿನ ದಿನಮಾನದಲ್ಲಿ ಇಲ್ಲಿ ಬಾಗಲಕೋಟೆಯ ಅನೇಕ ಸಮಸ್ಯೆಗಳಿಗೆ ಉತ್ತರ ಕೊಡುವಂತಹ, ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸ ನಾವು ಮಾಡ್ತೀವಿ. ಸರ್, ರಾಜ್ಯದಲ್ಲಿ ನೋಡಿದಾಗ ಎಲ್ಲೊಂದು ಕಡೆ ಅಸಮಾಧಾನ ಬಹಳಷ್ಟಿತ್ತು ಬಿಜೆಪಿ. ಇವತ್ತಲ್ಲಿ ನಿಮ್ಮ ಚುನಾವಣೆಯಲ್ಲಿ ಎಲ್ಲರೂ ಕೂಡ ಸೇರಿರುವಂತೆ, ಇವತ್ತು ಯತ್ನಾಳರಾಗಲಿ, ವಿಜೇಂದ್ರರಾಗಲಿ, ಯಡಿಯೂರಪ್ಪ, ಇವೆಲ್ಲಗಳನ್ನು ಕೂಡಿಸಿದ್ರೆ ಯಾವ ರೀತಿಯಾದಂಥ ತಮಗೆ ಅನುಕೂಲ ಆಗುತ್ತೆ? ಒಳ್ಳೇದಾಯ್ತಲ್ಲ. ಈಗ ಎಲ್ಲರೂ ಬಂದಿದ್ದಾರೆ, ಎಲ್ಲರೂ ಪಕ್ಷದ ಪರವಾಗಿ, ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜು ಹೋಗ್ತದೆ ಕಾರ್ಯಕರ್ತರಿಗೆ. ಬಹಳ ಸಮಾಧಾನ ತಂದಿರುವಂಥ ಚುನಾವಣೆ ಇದು. ಮತ್ತು ಹಿಂದೂ ಸಮಾಜದಲ್ಲಿ ಮೇಲ್ವರ್ಗ ಕೆಳವರ್ಗ ಅನ್ನುವಂಥದ್ದೇನಿಲ್ಲ, ಎಲ್ಲರೂ ಒಟ್ಟಾಗಿ ಮಾಡ್ತಕ್ಕಂಥ ಚುನಾವಣೆ ಇದು. ಎಲ್ಲರೂ ಬಿಜೆಪಿಗೆ ಓಟ್ ಹಾಕೋದಕ್ಕೆ ತಯಾರಾಗಿದ್ದಾರೆ. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗಲ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯನ್ ನೆಟ್ಸ್. ಬಾಗಲಕೋಟೆಯಲ್ಲಿ ಉಪಚುನಾವಣಾ ಅಖಾಡ ರಂಗೇರಿದೆ. ದಾವಣಗೆರೆ ನಂತರ ಬಾಗಲಕೋಟೆಯಲ್ಲಿ ಜಮೀರ್ ಕ್ಯಾಂಪೇನ್ ಮಾಡ್ತಿದ್ದಾರೆ.
ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಕ್ಯಾಂಪೇನ್ ನಡೆಸಿದ್ದಾರೆ ಜಮೀರ್ ಅಹ್ಮದ್. ಉಪಚುನಾವಣಾ ಅಖಾಡ ರಂಗೇರಿದೆ ಬಾಗಲಕೋಟೆಯಲ್ಲಿ. ದಾವಣಗೆರೆ ನಂತರ ಜಮೀರ್ ಕ್ಯಾಂಪೇನ್ ಬಾಗಲಕೋಟೆಯಲ್ಲಿ ನಡೀತಾ ಇದೆ. ನೆನೆ ದಾವಣಗೆರೆಗೆ ಬಂದ್ರು, ಎಸ್ ಮಲ್ಲಿಕಾರ್ಜುನ್ ಅವರ ಮನೆಗೆ ಭೇಟಿ ಕೊಟ್ಟರು, ಸುದ್ದಿಗೋಷ್ಠಿ ನಡೆಸಿದ್ರು. ಅದಾದ ನಂತರ ಜಮೀರ್ ಅಲ್ಲಿಂದ ಹೊರಟೆ ಬಿಟ್ರು. ಹಾಗೆ ನೋಡಿದ್ರೆ ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದೇ ಪ್ರಚಾರ ಅಂತ ಅನ್ಕೋಬೇಕು ಜಮೀರ್ ವಿಷಯದಲ್ಲಿ. ಅದೇ ಬಾಗಲಕೋಟೆಯಲ್ಲಿ ಇವತ್ತು ನಾಳೆ 2 ದಿನ ಕ್ಯಾಂಪೇನ್ ಅಲ್ಲಿ ಬ್ಯುಸಿ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ, ಬಾಗಲಕೋಟೆಯಲ್ಲಿ ಜಮೀರ್ ಪ್ರಚಾರದಲ್ಲಿ ಭಾಗಿಯಾಗಿರುವುದು. ಉಪಚುನಾವಣಾ ಅಖಾಡ ಕೊನೆಯ ದಿನದ ಪ್ರಯತ್ನ ನಡೀತಾ ಇದೆ. ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಹಾಗಾಗಿ 2 ಕ್ಷೇತ್ರಗಳಲ್ಲೂ ಕೂಡ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ. ನವನಗರದ ವಾಂಬೆ ಕಾಲೋನಿಯಲ್ಲಿ ಜಮೀರ್ ಪ್ರಚಾರ ಮಾಡಿದ್ರು. ಇವತ್ತೊಂದೇ ದಿನ ಅಲ್ಲ, ನಾಳೆನೂ ಕೂಡ ಬಾಗಲಕೋಟೆಯಲ್ಲೇ ಇರ್ತಾರೆ, ಪ್ರಚಾರ ಮಾಡ್ತಾರೆ. ಘೋಷಣೆಗಳು ಮೊಳಗ್ತಾ ಇದೆ. ಜಮೀರ್ ಹೋದಲ್ಲೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅದ್ದೂರಿಯಾಗಿ ಸ್ವಾಗತ ಮಾಡ್ತಿದ್ದಾರೆ. ದಾವಣಗೆರೆಗೆ ಬಂದಾಗ್ಲೂ ಕೂಡ ಅವರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ್ರು ಬೆಂಬಲಿಗರು. ಆದ್ರೆ ಈ ತರ ಬಹಿರಂಗ ಪ್ರಚಾರದಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಜಮೀರ್. ಸೀದಾ ಎಸ್ ಮಲ್ಲಿಕಾರ್ಜುನ್ ಮನೆಗೆ ಹೋದ್ರು, ಅವ್ರ ಜೊತೆನೆ ಕೂತು ಸುದ್ದಿಗೋಷ್ಠಿ ನಡೆಸಿದ್ರು. ಹೀಗ್ ಹೋಗ್ ಹಾಗೆ ಬಂದ್ರು. ಆದ್ರೆ ಬಾಗಲಕೋಟೆ ಚಿತ್ರಣ ನೀವು ನೋಡ್ತಾ ಇದ್ರಿ. ನಾಳೆಯೂ ದಾವಣಗೆರೆ ಪ್ರಚಾರಕ್ಕೆ ಸಚಿವ ಜಮೀರ್ ಅಹ್ಮದ್ ಬರ್ತಾರಾ? ಸಚಿವ ಮಲ್ಲಿಕಾರ್ಜುನ್ ಹೇಳಿದ್ರೆ ದಾವಣಗೆರೆ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದಾಗ ಜಮೀರ್ ಅಹ್ಮದ್ ಕೊಟ್ಟಂತ ಹೇಳಿಕೆ ಇದೆ. ಎಸ್ ಮಲ್ಲಿಕಾರ್ಜುನ್ ಕರೆದ್ರು ಹೋಗ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿ ಬಂದಿದ್ದೀನಿ, ಇನ್ನೂ ಪ್ರಚಾರದ ಅಗತ್ಯತೆ ಬಿದ್ರೆ ಮತ್ತೆ ದಾವಣಗೆರೆಗೆ ಹೋಗ್ತೀನಿ. ನಾಳೆ ಮತ್ತೆ ದಾವಣಗೆರೆಯಲ್ಲಿ ಅರ್ಧ ದಿನ ಪ್ರಚಾರ ಮಾಡ್ತೀನಿ ಅಂತ ಜಮೀರ್ ಹೇಳಿದ್ದಾರೆ. ಆದ್ರೆ ಎಸ್ ಮಲ್ಲಿಕಾರ್ಜುನ್ ಕರೆದ್ರೆ ಮಾತ್ರ. ಸಿದ್ದರಾಮಯ್ಯನವರ ವರ್ಚಸ್ಸು, ಸರ್ಕಾರದ ಅಭಿವೃದ್ಧಿ ಕಾರ್ಯ, ಈ ಬಾರಿ ನಮ್ಮ ಅಭ್ಯರ್ಥಿ 35,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಸಚಿವ ಜಮೀರ್ ಅಹ್ಮದ್ ಬಾಗಲಕೋಟೆಯಲ್ಲಿ ಹೇಳಿಕೆ ಕೊಟ್ಟಿರೋದು. ಇವತ್ತು ಬಾಗಲಕೋಟೆ ಉಪಚುನಾವಣೆ ಕದನದಲ್ಲಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರು ಈಗಾಗಲೇ ಎಂಟ್ರಿ ಕೊಟ್ಟಿರುವಂತದ್ದು. ಈಗ ಜೊತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಅವರು ಇರುವಂತದ್ದು. ಏನ್ ಹೇಳ್ತಾರೆ ಅಂತಂದ್ರೆ ಈಗ ಅವ್ರನ್ನೇ ಕೇಳೋಣ. ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು. ಜಮೀರ್ ಅಹ್ಮದ್ ಸರ್ ಇವತ್ತು ಪ್ರಚಾರಕ್ಕೆ ಬಂದಿದ್ರಿ, ಏನೆಲ್ಲ ಅಜೆಂಡಾಗಳೊಂದಿಗೆ ಜನರನ್ನ ನೀವು ನೋಡಿರ್ಬೋದು. ನಾನು ಬೆಳಗ್ಗಿಂದ ನಾನು ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡ್ತಾ ಇದ್ದೀನಿ. ಹುಬ್ಳಿಯಿಂದ ರಸ್ತೆ ಬರೋ ದಾರಿ ಉದ್ದಕ್ಕೂ ಜನ, ದಾರಿ ಉದ್ದ. ಈಗ ನೀವು ನೋಡಿರ್ಬೋದು, ರಾಜೀವ್ ಗಾಂಧಿ ಅಂತ, ಮಾಂಬೆ ಕಾಲೋನಿ ಅಂತ ಎಲ್ಲ ಕಡೆ ಅಡ್ಡಾಡಿದ್ವಿ ನಾವು. ಜನ ಸಿಕ್ಕಾಪಟ್ಟೆ ಸೇರೋದು ಯಾವಾಗ ಅವ್ರಿಗೆ ಇಷ್ಟ ಇದ್ರೆ ಆವಾಗಲೇ ಸೇರೋದು ಜನ. ಅವ್ರ ಮೇಟಿ ಅವ್ರು ಮಾಡಿರೋ ಕೆಲಸಕ್ಕೆ ಜನ ಇವತ್ತು ಮೆಚ್ತಾ ಇದ್ದಾರೆ. ಸರ್ ಅವರು ಅವಧಿದಲ್ಲಿ ಆಗಿರೋದು ಅಭಿವೃದ್ಧಿ ಕೆಲಸ ಯಾವತ್ತೂ ಆಗಲಿಲ್ಲ ಸರ್. ಆ ಥರ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಅನುದಾನ ತಂದಿದ್ದಾರೆ. ಜಾಸ್ತಿ ಅನುದಾನ ತಂದಿರೋದು 2013 ಹಿಡ್ಕೊಂಡು 2018ವರೆಗೂ ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗುವಾಗ ನನ್ನ ಅನಿಸಿಕೆ ನನಗೆ ಗೊತ್ತಿಲ್ಲ, ಮಾಹಿತಿ ತಗೊಳ್ತಾ ಇದ್ದೀನಿ ನಾನೀಗ. 3,500 ಕೋಟಿ ಮೇಲೆ ತಂದಿದ್ದಾರೆ ಅಂತಾರೆ. ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ, 3,500 ಕೋಟಿ ಅನುದಾನ ತಂದಿದ್ದಾರೆ. ಆ ಕಾರಣಕ್ಕೆ ಜನ ಹೇಳ್ತಾರೆ, ಓಸತಿ ಭಾಳ ಕಡಿಮೆ ಹಂತದಲ್ಲಿ ನಾವು ಗೆದ್ದಿದ್ದೀವಿ ಸರ್. ನಾವು ಈ ಬಾರಿ ಕನಿಷ್ಠ 30,000 ಇಂದ 35,000 ಹಂತದಲ್ಲಿ ಗೆಲ್ತೀವಿ ಅಂತಾರೆ ಸರ್. ಇವತ್ತು ಬಹಳಷ್ಟು ನಿರೀಕ್ಷೆಯನ್ನು ಮಾಡ್ತಿದ್ರು ಇಲ್ಲಿ ಅಂದ್ರೆ ಸಮುದಾಯ ತಾವು ಬರ್ಬೇಕಂತ. ನೀವು ಬರೋದ್ರಿಂದ ಮತ್ತಷ್ಟು ಪ್ಲಸ್ ಪಾಯಿಂಟ್ ಆಗ್ತದೆ. ಏನ್ ಹೇಳ್ತೀವಿ ಸರ್? ಇಲ್ಲ, ಏನಿಲ್ಲ, ನಂಗೆ ಖುಷಿ. ಆ ಜನ ಅಷ್ಟು ಪ್ರೀತಿ ನಾನು ಕೊಟ್ಟಿರೋದು ನಾನು ನೋಡಿ ತುಂಬಾ ಖುಷಿ ಆಗ್ತದೆ ಸರ್. ದಾವಣಗೆರೆಯಲ್ಲಿ ಇಲ್ಲೊಂದ್ ಕಡೆ ಪ್ರಚಾರ ಕಡಿಮೆ ಆಯ್ತಾ ಅನ್ನುವಂತ? ಇಲ್ಲ, ನಾನು ಒಂದೇ ದಿನ ದಾವಣಗೆರೆ ಇದ್ದಿದ್ದು ಒಂದೇ ದಿನ ಒಂದು ರೋಡ್ ಶೋ ಮಾಡಿದ್ದೀನಿ. ನೋಡಿರ್ಬೋದು, ದೊಡ್ಡ ಮಟ್ಟದಲ್ಲೂ ಒಂದು ರೋಡ್ ಶೋ ಮಾಡಿದೆ. ಮಲ್ಲಿಕಾರ್ಜುನ ಅವ್ರ ಮನೆಗೆ ಹೋಗಿದೆ, ಊಟ ಮಾಡಿದ್ದೀನಿ, ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀನಿ. ಮಲ್ಲಿಕಾರ್ಜುನ ಹೇಳಿದ್ದೀನಿ ನಾನು, ಅಗತ್ಯ ಇದ್ರೆ ನೋಡಪ್ಪ ನನ್ಗೆ ಹೇಳು, ನಾನು ಬೇಕಾದ್ರೆ 7ನೇ ತಾರೀಕು ಬರ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ, ಅವ್ರು ಕರೆದ್ರೆ ಅವ್ರಿಗೆ ಅಗತ್ಯ ಇದ್ರೆ ನನ್ಗೆ ಅಗತ್ಯ ಇದೆ ಬರ್ಬೇಕಂದ್ರೆ ನಾನು ಹೋಗ್ತೀನಿ ಅಂತ ಮಲ್ಲಿಕಾರ್ಜುನ ಪ್ರೆಸ್ ಮೀಟ್ ಅಲ್ಲೇ ಹೇಳಿದ್ದೀನಿ ನಾನು. ತಿರ್ಗಾ ಮಲ್ಲಿಕಾರ್ಜುನ ಅಗತ್ಯ ಇದೆ ಬನ್ನಿ ಅಂದ್ರೆ ಬೇಕಾದ್ರೆ ನಾಳೆ ಒಂದು ಅರ್ಧ ದಿನ 5 ಗಂಟೆ ಮಾಡ್ಬೋದು ನಾಳೆ ಪ್ರಚಾರ. ಬೇಕಾದ್ರೆ ದಾವಣಗೆರೆಯಲ್ಲಿ ಮಾಡ್ತೀನಿ ನಾನು. ಇದಿಷ್ಟು ಸಚಿವರಾಗಿರ್ತಕ್ಕ ಜಮೀರ್ ಅಹ್ಮದ್ ಅವರ ಮಾತು. ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಕಲ್ ಜೊತೆ ಮಲ್ಲಿಕಾರ್ಜುನ ಸ್ವಾಮಿ, ಏಷ್ಯಾನೆಟ್ ನ್ಯೂಸ್ಗಾಗಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಅಹ್ಮದ್ ಪ್ರಚಾರ ಮಾಡಿಲ್ಲ. ಅವ್ರಿಗೆ ಪ್ರಚಾರ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು. ಬಾಗಲಕೋಟೆ ಪ್ರಚಾರಕ್ಕೆ ಹೋದ್ರು. 42,000 ಮುಸ್ಲಿಂ ವೋಟ್ ಇದೆ. ಹೀಗಾಗಿ ಬಾಗಲಕೋಟೆಯಲ್ಲಿ ಅವರ ಅವಶ್ಯಕತೆ ಬಹಳ ಇದೆ. ದಾವಣಗೆರೆಯಲ್ಲಿ ಪ್ರಚಾರಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆ. ನಿನ್ನೆ ದಾವಣಗೆರೆಗೆ ಬಂದ್ರು, ಹೌದು, ಆದ್ರೆ ಅವರ ಪ್ರಚಾರ ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತ ಆಯಿತು. ಇದನ್ನ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಸಿದ್ದರಾಮಯ್ಯನವರು ಅದಕ್ಕೆ ಕೊಟ್ಟಂತ ಉತ್ತರ, ಅವ್ರಿಗೆ ಸಮಯ ಇಲ್ಲ,
ಬಾಗಲಕೋಟೆ ಪ್ರಚಾರಕ್ಕೆ ಬಂದಿದ್ದಾರೆ. 42,000 ಮುಸ್ಲಿಂ ವೋಟ್ ಇದೆ, ಅಲ್ಲೂ ಅವರ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಹೋಗಿದ್ದಾರೆ ಬಾಗಲಕೋಟೆ. ಸಮಯ ಇಲ್ಲ, ಇಲ್ಲಿಗೆ ತುಂಬಾ ಅಗತ್ಯ ಇತ್ತೇನೋ ಅವರು ಇಲ್ಲಿಗೆ ಅಗತ್ಯ ಇತ್ತು ಎಲ್ಲ ಕಡೆ ಅಗತ್ಯ ಇದೆ ಅವ್ರದ್ದು. ಬಾಗಲಕೋಟೆಯಲ್ಲೂ ಕೂಡ 42,000 ಮುಸ್ಲಿಂ ವೋಟ್ಗಳಿದ್ದಾವೆ. ಇಲ್ಲಿ ಕೇರಳದಲ್ಲಿದ್ದರು ಅವರು 4ನೇ ತಾರೀಕು ಕೇರಳದಲ್ಲಿದ್ದರು. ಸೊ ಹಾಗಾಗಿ ಹೆಚ್ಚು ಸಮಯ ಇರಲಿಲ್ಲ. ಇವತ್ತು ಅಲ್ಲಿ ಬಾಗಲಕೋಟೆಯಲ್ಲಿ ಮಾಡಿ ಆಮೇಲೆ ನಾಳೆ 5 ಗಂಟೆವರೆಗೆ ಮಾತ್ರ ಇರೋದು. ಇನ್ನು ದಾವಣಗೆರೆ ಕ್ಷೇತ್ರದಲ್ಲಿ ಏನೇನಾಗ್ತಾ ಇದೆ? ದಾವಣಗೆರೆ ಪ್ರಚಾರ ಕಣದಲ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಎಂಟ್ರಿ ಕೊಟ್ಟಿದ್ದಾರೆ. ಕೊನೆ ಅವಧಿಯಲ್ಲಿ ಮತದಾರರ ಮನ ಗೆಲ್ಲೋದಕ್ಕೆ ಸಿಎಂ ಕಸರತ್ತು ನಡೆಸ್ತಾ ಇರೋದು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರ ಮಾಡುತ್ತಿದ್ದಾರೆ. ಕ್ಷೇತ್ರದಲ್ಲಿ ಅಹಿಂದ ಮತಗಳನ್ನ ಗುರಿಯಾಗಿಸಿ ಸಿಎಂ ಮತಬೇಟೆ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಸಿದ್ದರಾಮಯ್ಯನವರು ಪ್ರಚಾರ ಮಾಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಬಹಿರಂಗ ಸಮಾವೇಶವನ್ನ ನಡೆಸಿತು. ಬೂದಾಳ್ ರಸ್ತೆಯ ದುರ್ಗಾಂಬಿಕಾ ದೇವಸ್ಥಾನದ ಮೈದಾನದಲ್ಲಿ ಸಭೆ ನಡೆಯಿತು. ಸಚಿವ ಎಸ್ ಮಲ್ಲಿಕಾರ್ಜುನ್, ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್, ಸಂಸದ ಇ ತುಕಾರಾಂ ಸೇರಿದಂತೆ ಹಲವು ಶಾಸಕರು, ಸಚಿವರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಸಮರ್ಥ ಗೆಲ್ಲಿಸಿ ಅಂತ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಮನವಿ ಮಾಡಿದ್ರು. ಕೊನೆ ಹಂತದ ಪ್ರಚಾರದ ಭರಾಟೆ ದಾವಣಗೆರೆಯಲ್ಲಿ ಬಹಳ ಜೋರಾಗಿದೆ. ದಾವಣಗೆರೆ ಪ್ರಚಾರ ಕಣದಲ್ಲಿ ಮತ್ತೆ ಎಂಟ್ರಿ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ದಯಮಾಡಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಜೆಟ್ನಲ್ಲಿ ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಈಗಾಗಲೇ ಅಪ್ಪಾಜಿ ಅವರನ್ನು ನಾವೆಲ್ಲರೂ 5 ವರ್ಷಕ್ಕೆ ಆಯ್ಕೆ ಮಾಡಿದ್ದೀವಿ, ಹೌದಾ? ಈಗ ಉಳಿದಿರೋದು 2 ವರ್ಷ. ಇವತ್ತಿನ ದಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತಹ ಕ್ಯಾಂಡಿಡೇಟಿಗೆ ನಾವೆಲ್ಲರೂ ಬರುವಂತಹ ಏಪ್ರಿಲ್ 9ನೇ ತಾರೀಕಿನ ಚುನಾವಣೆಯಲ್ಲಿ ಅವರಿಗೆ ನಾವೆಲ್ಲರೂ ಆಶೀರ್ವಾದ ಮಾಡಿ ಅಪ್ಪಾಜಿ ಅವರು ಮಾಡಿರುವಂತಹ ಸೇವೆಯನ್ನು ನಾವು ಶ್ರದ್ಧಾಂಜಲಿಯ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಕೊನೆ ಹಂತದ ಪ್ರಚಾರದ ಭರಾಟೆ ಬಹಳ ಜೋರಾಗಿ ನಡೀತಾ ಇದೆ ದಾವಣಗೆರೆಯಲ್ಲಿ. ಕಾಂಗ್ರೆಸ್ಗೆ ಈ ಚುನಾವಣೆ ಏನಿದೆ, 2 ಕ್ಷೇತ್ರಗಳಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಗೆಲ್ಲಲೇಬೇಕಾದ್ದು. ಅದರಲ್ಲಿ ದಾವಣಗೆರೆ ನೋಡ್ತಾ ಹೋದ್ರೆ ಬಹಳ ದೊಡ್ಡ ಸವಾಲಿದೆ. ಒಂದು ಕುಟುಂಬ ರಾಜಕಾರಣ ಅನ್ನೋದು ಆರೋಪ, ಇನ್ನೊಂದು ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೈ ತಪ್ಪಿರೋದು. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಯಾವ ರೀತಿ ಕ್ಷೇತ್ರದಲ್ಲಿ ನುಗ್ಗುತ್ತಾ ಇದೆ? ಕೊನೆ ಹಂತದ ಪ್ರಚಾರ ಹೇಗಿದೆ? ಯಶ್ವತ, ಕಾಂಗ್ರೆಸ್ ಏನು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಆಗಿರುವಂಥದ್ದು. ಈ ಭದ್ರಕೋಟೆಯನ್ನು ನಾವು ಉಳಿಸಲೇಬೇಕು ಎಂಬ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರದ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇಂದು ಸಹ ಸಿಎಂ ಸಿದ್ದರಾಮಯ್ಯನವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿ ಪ್ರಚಾರ ಮಾಡಿ ಸಮರ್ಥ ಶಾಮನೂರವ್ರ ಪರ ಮತಯಾಚನೆಯನ್ನು ಮಾಡಿ ಹೋಗಿದ್ದಾರೆ. ಆದರೆ ಕಾಂಗ್ರೆಸ್ಗೆ ಒಂದು ತಲೆನೋವು ಇರುವಂಥದ್ದು, ಅಲ್ಪಸಂಖ್ಯಾತ ಸಮುದಾಯ ಏನು ಸಿಟ್ಟಾಗಿತ್ತು. ಈ ನೆಲೆಯಲ್ಲಿ 14 ಜನ ಅಲ್ಪಸಂಖ್ಯಾತ ಪಕ್ಷೇತರ ಅಭ್ಯರ್ಥಿಗಳು ಕಣದಲ್ಲಿರುವಂಥದ್ದು. ಅದರಲ್ಲಿ ಓರ್ವ ಈಗ ಸಾದಿಕ್ ಪೈಲ್ವಾನ್ ಅವರು ನಿವೃತ್ತಿ ಘೋಷಿಸಿದ್ದಾರೆ, ಚುನಾವಣಾ ಕಣದಿಂದ ನಿವೃತ್ತಿ ಘೋಷಿಸಿದ್ದಾರೆ. ಉಳಿದ 13 ಅಭ್ಯರ್ಥಿಗಳೇನಿದ್ದಾರೆ ಅವರೇ ಒಂದು ರೀತಿ ತಲೆನೋವು ಅಂತ ಹೇಳ್ಬೋದು. ಮತ್ತು ಜಮೀರ್ ಅಹಮದ್ ಅವರು ಕೊನೆ ಹಂತದಲ್ಲಿ ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಎಂಬ ಅನುಮಾನ ಕಾಡಿತ್ತು. ಆದರೆ ನಿನ್ನೆ ಅವರ ದಾವಣಗೆರೆ ಎಂಟ್ರಿ ಕೇವಲ ಒಂದು ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತವಾಗಿತ್ತು. ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ಮನೆಯಲ್ಲಿ ಭೋಜನ ಸವಿದು ಒಂದು ಸುದ್ದಿಗೋಷ್ಠಿ ನಡೆಸಿ ಅವರು ಹುಬ್ಬಳ್ಳಿಗೆ ವಾಪಸ್ಸಾಗಿ ಅಲ್ಲಿಂದ ಬಾಗಲಕೋಟೆಗೆ ತೆರಳಿರುವಂಥದ್ದು. ಜಮೀರ್ ಅಹಮದ್ ಅವರು ಹೇಳ್ತಾರೆ, ನಾನು ಇಲ್ಲಿ ಪ್ರಚಾರ ಮಾಡಿದ್ದೀನಿ, ಬೃಹತ್ ರೋಡ್ ಶೋ ಮಾಡಿದ್ದೀನಿ ಅಂತ. ಆದರೆ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ. ಪ್ರಚಾರ ಅಂತಂದರೆ ಅವರನ್ನು ಅಭಿಮಾನಿಗಳು ರೋಡ್ ಶೋ ಮೂಲಕ ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರ ನಿವಾಸಕ್ಕೆ ಕರೆತಂದಿರುವಂಥದ್ದು. ಆದರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವ ಜಮೀರ್ ಅಹಮದ್ ಅವರು ಕಾಲೇ ಇಟ್ಟಿಲ್ಲ, ಅಲ್ಲಿ ಪ್ರಚಾರವನ್ನು ಸಹ ಮಾಡಿಲ್ಲ. ಆದರೆ ನಾಳೆ ಏನು ಒಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನ ಇರುವಂಥದ್ದು. ಸಚಿವ ಎಸ್ ಮಲ್ಲಿಕಾರ್ಜುನ್
ಮಲ್ಲಿಕಾರ್ಜುನ್ ಅವರು ಬಯಸಿದ್ರೆ ಅವರು ಒಂದು ವೇಳೆ ಕೇಳಿದರೆ ನಾನು ಪ್ರಚಾರಕ್ಕೆ ಬರ್ತೀನಿ ಎಂಬ ಮಾತನ್ನು ಈಗ ಸ್ವತಃ ಜಮೀರ್ ಅಹಮದ್ ಅವರು ಹೇಳಿರುವಂಥದ್ದು. ಹೀಗಾಗಿ ನಾಳೆ ಅವರು ಬರ್ತಾರೆ ಇಲ್ವ ಎಂಬುದನ್ನು ಕಾದು ನೋಡಬೇಕು. ಮತ್ತು ನಾಳೆ ಈಗ ಸದ್ಯ ಕೇರಳ ಪ್ರವಾಸದಲ್ಲಿರುವಂತಹ DCM DK ಶಿವಕುಮಾರ್ ಅವರು ನಾಳೆ ಹುಬ್ಬಳ್ಳಿಗೆ ಆಗಮಿಸಿ ಹುಬ್ಬಳ್ಳಿಯಿಂದ ನೇರವಾಗಿ ದಾವಣಗೆರೆಗೆ ಆಗಮಿಸಿ ಮಧ್ಯಾಹ್ನ 12 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಸಹ ಸರಣಿ ಸಭೆಯನ್ನು ನಡೆಸಿ ಮತಯಾಚನೆ ಮಾಡಲಿದ್ದಾರೆ. ಮತ್ತೊಂದೆಡೆ ವಿಜಯೇಂದ್ರ ಅವರು ಸಹ BJP ಪರ ಅಬ್ಬರದ ಕ್ಯಾಂಪೇನ್ ಅನ್ನು ನಡೆಸ್ತಾ ಇದ್ದಾರೆ. ಇಂದು ಬೃಹತ್ ಶೋಭಾಯಾತ್ರೆಯನ್ನು ಈಗ ಸದ್ಯ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಸಿರುವಂಥದ್ದು. ನಾಳೆಯೂ ಸಹ ಸರಣಿ ಸಭೆಯನ್ನು ನಡೆಸಲಿದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ದಾವಣಗೆರೆಯಲ್ಲಿ ಘಟಾನುಘಟಿಗಳ ಪ್ರಚಾರ ಮುಂದುವರೆದಿದೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಬಿಜೆಪಿಯ ಘಟಾನುಘಟಿಗಳು ಕ್ಯಾಂಪೇನ್ ನಡೆಸಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಕ್ಯಾಂಪೇನ್ ನಡೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಛಲವಾದಿ ನಾರಾಯಣ ಸ್ವಾಮಿ, ಮಾಜಿ ಶಾಸಕ ರೇಣುಕಾಚಾರ್ಯ ಎಲ್ಲರೂ ಪ್ರಚಾರದ ಕಣದಲ್ಲಿದ್ದಾರೆ. ಪ್ರಚಾರದ ಭರಾಟೆ ಜೋರಾಗಿದೆ. ದಾವಣಗೆರೆಯ ಚಿತ್ರಣ ಇದು. ದಾವಣಗೆರೆಯಲ್ಲಿ ಬಿಜೆಪಿ ಅಬ್ಬರದ ಪ್ರಚಾರವನ್ನ ನಡೆಸಿದೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಅನ್ನ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.